ಚುನಾವಣೆ ಸಂದರ್ಭ ಕಾಂಗ್ರೆಸ್ ಪಕ್ಷವು ನೀಡಿದ ಪಂಚ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿದ ಸಂತೃಪ್ತಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಅಶೋಕ್ ಕೊಡವೂರು ಹೇಳಿದರು. ಕಾರ್ಕಳ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕಚೇರಿ ಉದ್ಘಾಟನೆ, ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಹಾಗೂ ಅನುಷ್ಠಾನ ಸಮಿತಿಯ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚುನಾವಣಾ ಪೂರ್ವ ಸಂದರ್ಭ ಲಿಖಿತವಾಗಿ ಸಹಿ ಹಾಕಿ ನೀಡಿದ ಭರವಸೆಗಳನ್ನು ಇಂದು ಸಮಾಜದ ಕಟ್ಟಕಡೆಯ ಅರ್ಹ ಫಲಾನುಭವಿಗಳು ಪಡೆದುಕೊಳ್ಳುತ್ತಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಜನರು ಪಟ್ಟ ಕಷ್ಟ ಅರಿತು ಈ ಪಂಚ ಉಚಿತ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದರು. ಸರ್ಕಾರದ ಕಾರ್ಯಕ್ರಮಗಳು ಏನು? ಸರ್ಕಾರ ಯಾವುದಾದ್ರೂ ಒಂದು ಕಾರ್ಯಕ್ರಮ ಕೊಡೋದ್ರೆ ಅದರ ಬಗ್ಗೆ ಜನರ ಬದುಕನ್ನು ಕಟ್ಟಿಸತಕ್ಕಂಥ ಕೆಲಸವನ್ನು ಸರ್ಕಾರ ಸದಾ ಮಾಡುತ್ತದೆ. ಯಾವುದೇ ಒಂದು ಸರ್ಕಾರ ಚುನಾವಣೆ ಪೂರ್ವವಾಗಿ ಚುನಾವಣೆಗೆ ಕೆಲವು ಭರವಸೆಗಳನ್ನು ಕೊಡ್ತದೆ. ಆ ಭರವಸೆಯನ್ನು ಈ ಜನರಿಗೆ ಯಾವ ರೀತಿಯಲ್ಲಿ ನಮ್ಮ ಸರ್ಕಾರ ಬಂದ್ರೆ ಸಹಾಯ ಮಾಡಬಹುದು ಅನ್ನತಕ್ಕಂಥ ಭರವಸೆಗಳನ್ನು ನಮ್ಮ ಮ್ಯಾನಿಫೆಸ್ಟೋ ಅಂತ ಹೇಳ್ತೇವೆ. ಆ ಭರವಸೆಯನ್ನು ಕೊಡ್ತೇವೆ. ಅದೇ ರೀತಿ ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷ, ನಮ್ಮ ನಾಯಕರಾದ ಇವತ್ತಿನ ಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಲಿಖಿತವಾಗಿ ತಮ್ಮ ಸಹಿಯ ಮುಂದೆ ಮನೆ ಮನೆಗೆ ಮತಯಾಚನೆ ಮಾಡುವಾಗ ಈ ಪಂಚ ಗ್ಯಾರಂಟಿಯನ್ನು ನಾವು ಕೊಡ್ತೇವೆ ಅನ್ನತಕ್ಕಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ಇದು ಸರ್ಕಾರದ ಜವಾಬ್ದಾರಿ ಕೂಡ. ಪಂಚಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಮಾತನಾಡಿ, ಸರ್ಕಾರ ಅಧಿಕಾರ ವಹಿಸಿಕೊಂಡ 24 ಗಂಟೆಯೊಳಗೆ ನೀಡಿದ ಭರವಸೆಗಳನ್ನು ಪೂರೈಸಿದ ಸರ್ಕಾರವೆಂಬ ಖ್ಯಾತಿಗೆ ಸಿದ್ದರಾಮಯ್ಯ ಸರ್ಕಾರ ಪಾತ್ರವಾಗಿದೆ ಎಂದರು. ಬದಲಾಗಿ ಗೃಹಲಕ್ಷ್ಮಿ ಯೋಜನೆ ಸುಮಾರು 2,000 ದುಡ್ಡನ್ನು ಪ್ರತಿ ಮನೆ ಯಜಮಾನರಿಗೆ ಕೊಡುವ ಕೆಲಸ. ಇದು ಯಾರಿಗೆ ಬೇಕನ್ನಿಸ್ತದೆ ಅಥವಾ ಇದರ ಸಂತೋಷ ಯಾರಿಗೆ ಇರ್ತದೆ ಅಂತ 2,000 ಯಾರು ಕೈಯಲ್ಲಿ ಅವರಿಗೆ ಮಾತ್ರ ಸಂತೋಷ ಇರ್ತದೆ, ಯಾರು ದುಡ್ಡು ಇರ್ತದೆ ಅವರಿಗೆ ಇರಲ್ಲ. ಆದ್ರೆ ಇವತ್ತು ರಾಜ್ಯದಲ್ಲಿ ಗೊತ್ತಿದ್ದಾಗೆ ನಮ್ಮಲ್ಲಿ 90% ಜನ ಇವತ್ತಿಗೂ ಬಡವರಾಗಿ ಇದ್ದಾರೆ. ಇದು ಬಹಳ ಬೇಸರ. ಎಷ್ಟು ವರ್ಷ ಆದ್ರೂ ಇವತ್ತು ಯಾರು ಎಷ್ಟು ಮಾತಾಡಿದ್ರು ಇವತ್ತಿಗೂ ನಾವು ಹೋಗಿ ನೋಡ್ಬೇಕು. ಹಳ್ಳಿಯಲ್ಲಿ ನೋಡಿದ್ರೆ 90% ಜನ ಇವತ್ತಿಗೂ ಬಡವರಾಗಿದ್ದಾರೆ. ಒಂದು ಮಧ್ಯಮ ವರ್ಗದ ಕರ್ನಾಟಕದಲ್ಲಿ 8-9% ಇರ್ಬೋದು, ಮತ್ತೆ 9-1% ಶ್ರೀಮಂತರಿರ್ಬೋದು. ಅದರಿಂದ ಇವತ್ತು 90% ಜನರಿಗೆ ಏನಾಗಬೇಕು ಅದನ್ನು ಮಾಡುವುದು ಆ ಜನಪ್ರತಿನಿಧಿ ಅಥವಾ ಸರ್ಕಾರದ ಆದ್ಯ ಕರ್ತವ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ಜನರ ಬದುಕಿನಲ್ಲಿ ನಾವು ಇರಬೇಕನ್ನೋ ದೊಡ್ಡ ಯೋಜನೆ ಇಟ್ಕೊಂಡು ಪ್ರತಿ ಮನೆಗೆ ಗೃಹಲಕ್ಷ್ಮಿ ಮೂಲಕ 2,000 ದುಡ್ಡನ್ನು ಕೊಡುವಂತ ದೊಡ್ಡ ಕೆಲಸವನ್ನು ಮಾಡಿದೆ. ಆದ್ರೂ ನಾವು ಪ್ರಚಾರ ಪ್ರಿಯವಲ್ಲ, ಆರಂಭಶೂರವಲ್ಲ. ಅದಕ್ಕೋಸ್ಕರ 1.5 ವರ್ಷ ಆದ್ರೂ ನಮ್ಮ ಆಫೀಸ್ ಅನ್ನು ಇವತ್ತರೆಗೆ ಓಪನ್ ಮಾಡಲಿಲ್ಲ. ಕಾರ್ಕಳ ತಾಲೂಕು ಅನುಷ್ಠಾನ ಸಮಿತಿಗಳ ಅಧ್ಯಕ್ಷರಾದ ಅಜಿತ್ ಹೆಗಡೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪಲು ಅನುಷ್ಠಾನ ಸಮಿತಿಯು ಕೆಲಸ ಮಾಡಲಿದೆ ಎಂದರು. ಫಲಾನುಭವಿಗಳು ಈ ಯೋಜನೆಗಳಿಂದ ಸಮಸ್ಯೆ ಉಂಟಾದಲ್ಲಿ ನಮ್ಮನ್ನು ಸಂಪರ್ಕಿಸುವಂತೆ ತಿಳಿಸಿದರು. ಜನರು ತುಂಬಾ ತತ್ತರಿಸಿ ಏನು ದಿಕ್ಕು ತೋಚದ ಕಾಲದಲ್ಲಿ ಈ ಒಂದು ಯೋಜನೆಯನ್ನು ಘೋಷಣೆ ಮಾಡಿ ಈ ಯೋಜನೆ ಜನರಿಗೆ ಮುಟ್ಟುವಂತಾಗಿದೆ. ಇದನ್ನು ನಾವು ಹಳ್ಳಿಗಳಲ್ಲಿ ಹೋದಾಗ ಜನರ ಕಷ್ಟ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ. ಎಲ್ರಿಗೂ ನಾವು ಇಲ್ಲಿ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ನಾವು ಇದನ್ನು ಅನುಷ್ಠಾನ ಮಾಡಬೇಕಿದ್ರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗ ನಾವು ಎಲ್ಲ ಸೇರಿ ಸರ್ಕಾರದ ಯೋಜನೆಯನ್ನು ಅನುಷ್ಠಾನ ಮಾಡಬೇಕಿದ್ರೆ, ಜನರ ಹತ್ರ ಮುಟ್ಟಬೇಕಿದ್ರೆ ನಾವು ಇಬ್ಬರು ಸ್ಪಂದಿಸಬೇಕಾಗ್ತದೆ. ಯೋಜನೆಯ ಬಗ್ಗೆ ನಾವು ಕೆಲಸ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ಸರ್ಕಾರದ ಸಂಬಳ ತಗೊಂಡು ಇಲ್ಲಿ ಕೆಲಸ ಮಾಡುವ, ನಾವು ಯಾವುದೋ ಸರ್ಕಾರದ ವಿರೋಧ ಪರವ ನಾವು ಇರಬಾರದು. ಹಾಗಾಗಿ ಈ 5 ಗ್ಯಾರಂಟಿಗಳ ಸಮಸ್ಯೆಗಳು ತುಂಬಾ ಇದೆ. ನಮ್ಗೆ ಹಳ್ಳಿಗೆ ಹೋದಾಗ ಗೊತ್ತಾಗ್ತದೆ. ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ನಾವು ಮದ್ದಿಗೆ ಈ ಒಂದು ಹಣವನ್ನು ವ್ಯಯ ಮಾಡಿದ್ದೇವೆ ಅನ್ನುವಂಥದ್ದು. ನಾವು 2,000 ರೂಪಾಯಿಗೋಸ್ಕರ ಕಾಯ್ತಾ ಇರ್ತಾರೆ ಜನ ಅಂತ ಹೇಳಿದ್ರೆ ಈ ಯೋಜನೆ ಯಾವ ಒಂದು ತಿಂಗಳಿಗೆ ಬರದೇ ಇದ್ದಾಗ ಅಷ್ಟು ಅಗತ್ಯ ಇರ್ತದೆ. ಅದನ್ನು ನಾವು 2022 ಮಂತ್ಲಿ ಕನ್ಸಂಪ್ಷನ್ ಏನಿದೆಯಾ ಅದರ ಟೋಟಲ್ ಕನ್ಸಂಪ್ಷನ್ ಅನ್ನು ಡಿವೈಡ್ ಮಾಡಿಕೊಂಡು 12 ಡಿವೈಡ್ ಮಾಡಿಕೊಂಡು ಆವರೇಜ್ ಯೂನಿಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ.
ಸೊ ಆವರೇಜ್ ಯೂನಿಟ್ಗೆ ಪ್ಲಸ್ 10%. ಆದ್ರ ಈಗ ಒಂದು 110 ಯೂನಿಟ್ ಆದ್ರೆ ಅದಕ್ಕೆ 10% ಆಡ್ ಮಾಡಿಕೊಂಡು ಅಲ್ಲಿವರೆಗೆ ಫ್ರೀ ಬರುತ್ತೆ ಮಾಡಿ ಜನರಿಗೆ ಮುಟ್ಟಿಸ್ಲಿಕ್ಕೆ ಈ ಒಂದು ಸಭೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಎಲ್ಲರಿಗೆ ಈ ಒಂದು ಪ್ರಯೋಜನ ನಮ್ಮ ಪುರಸಭೆ ಲಿಮಿಟ್ಸ್ ಅಲ್ಲಿ ಸಹ ಕೆಲವೆಲ್ಲ ನ್ಯೂನತೆ ಕಂಡು ಬಂದಿತ್ತು. ಯಾಕೆಂದ್ರೆ ಅವರ ಆಧಾರಲ್ಲಿ ಮಿಸ್ಟೇಕ್ಸ್ ಅಥವಾ ಏನಾದ್ರೂ ಚಿಕ್ಕ ಪುಟ್ಟ ಒಂದು ನ್ಯೂನತೆಯಿಂದಾಗಿ ಕೆಲವರಿಗೆ ನಮ್ಮ ಈ ಒಂದು ಯೋಜನೆ ಪಡಿಲಿಕ್ಕೆ ಸ್ವಲ್ಪ ಅವರಿಗೆ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ಯಾವುದೇ ಆಗಲಿ ಈ ಸರ್ಕಾರದ ನಮ್ಮ ಯೋಜನೆಯನ್ನು ಜನರಿಗೆ ತಲುಪಿಸಲಿಕ್ಕೆ ನಾವು ಎಲ್ಲರೂ ಪರಿಶ್ರಮ ಪಡಬೇಕಾಗ್ತದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಅಧಿಕಾರಿಯವರು ನಿಮ್ಗೆ ಕೈ ಜೋಡಿಸಿದ್ರೆ ಖಂಡಿತವಾಗಿ ಇದು 100% ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿ ಜಾರಿಗೆ ತರುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲಕ್ಕೋಸ್ಕರ 5 ಗ್ಯಾರಂಟಿ ಸ್ಕೀಮ್ ಅನ್ನು ತಂದಿತ್ತು. ಆ ಒಂದು ಅನುಷ್ಠಾನಕ್ಕೋಸ್ಕರ ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದೆ. ಸೊ ನಾವು ಆಯಾ ಸಂಬಂಧಪಟ್ಟ ಇಲಾಖೆಯವರು ಸಂಬಂಧಪಟ್ಟಂತಹ ಸಾರ್ವಜನಿಕರಿಗೆ ಆ ಯೋಜನೆಯನ್ನ ತಳಮಟ್ಟಕ್ಕೆ ತಲುಪುವಂತೆ ಮಾಡುವಂತ ಜವಾಬ್ದಾರಿ ನಮ್ದೆಲ್ಲರಿದೆ. ಹಾಗಾಗಿ ನಾವೆಲ್ಲರೂ ಕೂಡ ತಮ್ಮ ಜವಾಬ್ದಾರಿನ ಅರಿತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳುವ ಉದ್ದೇಶದಿಂದ ಈ ಒಂದು ಏನು 5 ಸ್ಕೀಮ್ ಇದೆ, ಪಂಚ ಗ್ಯಾರಂಟಿ ಸ್ಕೀಮ್, ಆ ಒಂದು ಎಲ್ಲಾ ಅನುಷ್ಠಾನ ಮಾಡುವ ಜೊತೆಗೆ ಸಾರ್ವಜನಿಕರೊಂದಿಗೆ ನಾವೆಲ್ಲರೂ ಸೇರುವಂತ ಹೇಳ್ತಾ, ಅದೇ ರೀತಿ ಈ ಒಂದು ಕಾರ್ಕಳದಲ್ಲಿರುವಂತಹ ಎಲ್ಲ ಸಾರ್ವಜನಿಕರಿಗೆ ಈ ಗ್ಯಾರಂಟಿಯ ಫಲಾನುಭವಿಗಳಿಗೆ ಎಲ್ಲದೂ ತಲುಪಿಸುವಂತೆ ನಾವೆಲ್ಲರೂ ಮಾಡುವಂತ ಹೇಳ್ತಾ ನನಗೊಂದು ಅವಕಾಶ ಮಾಡಿಕೊಡೋದಕ್ಕೆ ನಮ್ಮೆಲ್ಲರಿಗೂ. ತಹಶೀಲ್ದಾರ್ ಪ್ರದೀಪ್ ಆರ್, ಅನುಷ್ಠಾನ ಸಮಿತಿಯ ಕಾರ್ಯದರ್ಶಿ ಶಶಿಧರ್, ಪುರಸಭಾ ಮುಖ್ಯ ಅಧಿಕಾರಿ ರೇಖಾ ಶೆಟ್ಟಿ ಹಾಗೂ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.